ಹೇಳಿ ನಾಗೇಶ್ ಅಂತ. ಈ ದಿನ ಅರಣ್ಯ ಇಲಾಖೆಯ ಮಹೇಶ್ ಎಂಬ ಭ್ರಷ್ಟ ಅಧಿಕಾರಿ ವಿರುದ್ಧ ನಾವು ಹೋರಾಟ ಹಮ್ಮಿಕೊಂಡಿದ್ದೀವಿ. ಕನಿಷ್ಠ ಒಂದು 100 ಕೋಟಿ ಹಗರಣ ಇದೆ. ರೈತರಿಗೆ ಸ್ಕ್ಯಾಮ್ಗಳು ಅಂತೇಳಿ ಒಂದು ಸ್ಕೀಮ್ ಕೂಡ ಮಾಡಿಲ್ಲ. ಆಮೇಲೆ ಹೊರಗುತ್ತಿಗೆಯಲ್ಲಿ ಒಬ್ಬ ವಾಹನ ಚಾಲಕನಾಗಿ ತಗೊಳ್ತಾರೆ, ರಘುನಾಥ್ ರೆಡ್ಡಿ ಅಂತ. ಅವನ ಮನೆ ಕೆಲಸಕ್ಕೆ ಇಟ್ಕೊತಾರೆ, ಇಲ್ಲಿ ಕೆಲಸನೇ ಮಾಡಿಸಲ್ಲ, ಸ್ವಂತಕ್ಕೆ ಬೆಳೆಸ್ಕೊಂಡು ಇದು ಮಾಡ್ತಾರೆ. ಅಕ್ರಮವಾಗಿ ಒಂದಲ್ಲ ಅನೇಕ ಈ ಇಲಾಖೆಯಲ್ಲಿ ಟೆಂಡರ್ಗಳು ಸುತ್ತಳದೆ KTP ಕಾಯ್ದೆ ನಿಯಮಗಳು ಗಾಳಿಗೆ ತೂರ್ತಾರೆ. ಆಮೇಲೆ ಸರಿನಾ ಲಿಕ್ಕರ್ ಸಿಕ್ಕಿಲ್ಲ ಉಪ ಅರಣ್ಯ ನರಸಿಂಹರಾಜ ದೇವನಹಳ್ಳಿ ಪ್ರಾದೇಶಿಕ ವಿಭಾಗ ಮತ್ತು ಬೆಂಗಳೂರು ಬೃಹತ್ ವಾಹನ ನಿಲ್ಲಿಸಿ ಯಾವುದೇ ಅಕ್ರಮ ಗುತ್ತಿಗೆದಾರ ತಮ್ಮ ತಂದೆ ಸಂಬಂಧಿಕರ ಆಪ್ತ ಹೆಸರಿನ ಕೋಟ್ಯಾಂತರ ರೂಪಾಯಿ ಹಣ ವರ್ಗಾಯಿಸಿಕೊಂಡು ಬೆಂಗಳೂರು ಮತ್ತು ತುಮಕೂರು ಇತರ ಊರುಗಳ ಕೋಟ್ಯಾಂತರ ಜಮೀನುಗಳು ಮತ್ತು ವಾಣಿಜ್ಯ ಕಟ್ಟಡ ಖರೀದಿ ಮಾಡಿರುವ ಸಂಬಂಧ ಅರಣ್ಯ ಗುತ್ತಿಗೆ ಕಾಯ್ದೆ ವಹಿವಾಟಿನ ಸಮೇತ ತನಿಖೆ ಆಗಬೇಕು. ಶ್ರೀಮತಿ ಸರಿನಾ ಸಿಕ್ಕಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಕೋಲಾರ ಮಹೇಶ್ ಮತ್ತು ಸಹಾಯಕ ಸಂರಕ್ಷಣಾ ಮತ್ತು ಅರಣ್ಯ ಬೆಂಗಳೂರು ವೃತ್ತ ಕೇಂದ್ರ ಸರ್ಕಾರ ಯೋಜನೆಯಾದ ನಗರ ಕಾಮಗಾರಿಗಳನ್ನು ಕೋಲಾರ ಮತ್ತು ಬಂಗಾರಪೇಟೆ ವಲಯದಲ್ಲಿ ಕೇಂದ್ರ ಸರ್ಕಾರ ಮಾನದಂಡ ಆಧಾರ ನಗರ ವ್ಯಾಪ್ತಿಯ ನಿರ್ಮಾಣ ಮಾಡಬೇಕಾದ ಕಾಮಗಾರಿಗಳನ್ನು ನಗರ ವಲಯದಲ್ಲಿ ವ್ಯಾಪ್ತಿ ಮಾಡಬೇಕಾದ ವಲಯದ ಮಡೇರಹಳ್ಳಿ ಸಸ್ಯ ಕ್ಷೇತ್ರ ನಿಯಮ ಮತ್ತು ಮಾನದಂಡ ಉಲ್ಲಂಘಿಸಿ ಕಾಮಗಾರಿಗಳನ್ನು ಅಪೂರ್ಣವಾಗಿ ನಿರ್ಮಾಣ ಮಾಡಿ ಸರ್ಕಾರದ ಬೊಕ್ಕದ ನಷ್ಟ ಉಂಟು ಮಾಡುವುದರಲ್ಲಿ ಸರ್ಕಾರದ ಅನುದಾನವನ್ನು ಲಪಟಾಯಿಸಿ ಸರ್ಕಾರಕ್ಕೆ ಆರ್ಥಿಕ ನಷ್ಟ ಉಂಟು ಮಾಡಿರುವ ಬಗ್ಗೆ ಕೇಂದ್ರ ಸರ್ಕಾರದ COC ವತಿಯಿಂದ ಸಮಗ್ರ ತನಿಖೆ ಆಗಬೇಕು. ಈಗಲೇ ಜಿಲ್ಲಾಧಿಕಾರಿಗಳು ಹಾಗೂ ಸರ್ಕಾರ ಎಚ್ಚೆತ್ತುಕೊಂಡು ಲೋಕಾಯುಕ್ತ ತನಿಖೆ ಆಗಬೇಕು. ಆಮೇಲೆ SIT ತನಿಖೆ ಮಾಡಿ ಇದನ್ನು ಪೂರ್ತಿ ಎಲ್ರಿಗೂ ನ್ಯಾಯ ಒದಗಿಸ್ಕೊಡ್ಬೇಕಂತೇಳಿ ನಾವು ಮನವಿ ಮಾಡ್ತಾ ಇದ್ವಿ. ಜಿಲ್ಲಾಧಿಕಾರಿಗಳು ಮನವಿ ಕೊಟ್ಟಿದ್ರೆ ಇಲ್ಲವಾದಲ್ಲಿ 15 ದಿನ ಒಳಗಡೆ ನಮಗೆ ರಿಪೋರ್ಟ್ ಕೊಡಲಿಲ್ಲ ಅಂದರೆ ನಾವು ಇಲ್ಲೇ ಉಗ್ರ ಹೋರಾಟವನ್ನು ಪ್ರತಿಭಟನೆ ಹಮ್ಮಿಕೊಂಡು 1,2,000 ಜನ ಕನಿಷ್ಠ ಜಿಲ್ಲೆಯಿಂದ ಸೇರಿಕೊಂಡು ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ನೀಡುತ್ತಿದ್ದೇವೆ. ಸರಿ, ಹೋಗಿ ಎಲ್ಲ ಪೂರ್ತಿ ನಾವೆಲ್ಲ ಹಕ್ಕು ಮಾಹಿತಿ ಕೂಡ ಹಾಕಿದ್ರಿ, ಇದುವರೆಗೂ ಒಂದು ಹಕ್ಕು ಮಾಹಿತಿ ಕೊಟ್ಟಿಲ್ಲ. ಅವ್ರು ಪೂರ್ತಿ ಎಲ್ಲ ಕೊಟ್ಟಿದ್ದೀರಿ. ಈಗ ತನಿಖೆ ಹಾಕಿ ನಮ್ಗೆ ರಿಪೋರ್ಟ್ ಕೊಟ್ಟ ಮೇಲೆ ಗೊತ್ತಾಗುತ್ತೆ. ಎಲ್ಲ ರಿಪೋರ್ಟ್ ಕೊಟ್ಟ ಮೇಲೆ ನಾವು ನಿಮಗೆ ಒದಗಿಸ್ಕೊಡ್ತಿದ್ದೀರಿ.